ಹಳ್ಳಿನಿಂದ ತಗೊಂಬಂದಿರೋ ಲಾಸ್ಟ್ ಜೋಳದ ರೊಟ್ಟಿ ನನಗ ಇವಾಗ ಜಿಮ್ಮಿನ ಕಡೆ ಹೋದಾಗ ಭಾಳ ಡಿಸಪಾಯಿಂಟ್ ಆಗಿ ಫೀಲ್ ಆಗ್ಲತ್ತದ್ರಿ. ಯಾಕಪ್ಪ ಅಂತಂದ್ರ ನಾ ಏನ್ ವೇಟ್ ಲಿಫ್ಟ್ ಮಾಡ್ತಿದ್ದಲ್ಲ ಮೊದಲ ಸೇಮ್ ವೇಟ್ ಲಿಫ್ಟ್ ಇವಾಗ ಮಾಡ್ಲಕ್ ಆಗ್ಲತ್ತಿಲ್ಲ. ಯಾವತ್ ಬಿ ಕೆಲ್ಸದೊಳಗ ನಾವು ಕನ್ಸಿಸ್ಟೆನ್ಸಿಯಿಂದ ಎಫರ್ಟ್ ಹಾಕೋತ ಹೋದೇವಪ್ಪ ಅಂತಂದ್ರ ನಿಮಗ್ ಗ್ರಾಜುವಲಿ ರಿಸಲ್ಟ್ ಸಿಗ್ಲಕ್ ಸ್ಟಾರ್ಟ್ ಆಗ್ತದ್ರಿ. ಜಿಮ್ ಬಿ ಹಂಗೆ ನೋಡ್ರಿ, ನಾ ಕಂಟಿನ್ಯೂಸ್ ಆಗಿ ಜಿಮ್ಮಿನ ಕಡೆ ಹೋಗ್ಲತ್ತಿಲ್ರಿ. ಹಂಗಾಗಿ ಮಸಲ್ಸ್ ಒಳಗ ಸೇಮ್ ಸ್ಟ್ರೆಂತ್ ಇಲ್ಲ. ಹಂಗಾಗಿ ನಾ ಸೇಮ್ ವೇಟ್ ಲಿಫ್ಟ್ ಮಾಡ್ಲಕ್ ಆಗ್ಲತ್ತಿಲ್ಲ. ಇತ್ತೀಚಿಗೆ ಆಫೀಸ್ ವರ್ಕ್ ಬಹಳ ಜಾಸ್ತಿ ಆಗಿದ್ರಿ. ಹಂಗಾಗಿ ಟೈಮ್ ಸಿಕ್ತಪ್ಪ ಅಂತಂದ್ರ 1 hour ಬಿ ಆಗ್ಲಿ ಜಿಮ್ಮಿನ ಕಡೆ ಹೋಗಿ ಬರ್ತೇನೆ. ಬಟ್ ನಾನ್ ಕನ್ಸಿಸ್ಟೆನ್ಸಿ ಡೈಲಿ ರೂಮ್ ಒಳಗೆ ಅಡಿಗೆ ಮಾಡ್ಕೊಂಡು ಊಟ ಮಾಡೋದಾಗ್ಲಿ, ಡೈಲಿ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಾಗ್ಲಿ ಅದ್ರೊಳಗ ಫಿಕ್ಸ್ ಇರ್ತದ ನೋಡ್ರಿ. ನಂಗೆ ನನ್ನ ಲಾಗಿಗೆ ವ್ಯೂಸ್ ಬರ್ಲಿ ಬಿಡ್ಲಿ, ಫಾಲೋವರ್ಸ್ ಇನ್ಕ್ರೀಸ್ ಆಗ್ಲಿ ಬಿಡ್ಲಿ, ಬಟ್ ಎಷ್ಟೇ ಲೇಟ್ ಆದ್ರೂ ಜಿಮ್ ಮುಗಿಸ್ಕೊಂಡ್ ಬಂದು ಅಡಿಗೆ ಮಾಡಿ ಊಟ ಮಾಡಿ ರಾತ್ರಿ 12:30 ಆದ್ರೂ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ಬೇಕು ಅನಿಸ್ತದ್ರಿ. ಸೈಮಲ್ಟೇನಿಯಸ್ಲಿ 3-4 ಆಕ್ಟಿವಿಟಿ ಮಾಡಿದಾಗ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದು ಬಹಳ ಸ್ವಲ್ಪ ಡಿಫಿಕಲ್ಟ್ ಆಗ್ತದ. ಅಂದ್ರೂ ಆದಷ್ಟು ಟ್ರೈ ಮಾಡ್ತೀನಿ. ಇವತ್ತು ರೂಮಿನ ಕಡೆ ಬಂದು ಬ್ಯಾಗ್ ಒಳಗೆ ರೊಟ್ಟಿ ನೋಡ್ಲತ್ತೀನಿ. ಒಂದೇ ರೊಟ್ಟಿ ಉಳ್ದದ್ರಿ. ಜಲ್ದಿ ರೊಟ್ಟಿ ಬ್ಯಾಕಪ್ ಮಾಡ್ಕೊಂಡ್ ಬಿಡ್ಬೇಕು ನೋಡ್ರಿ. ನಮಸ್ಕಾರ ಇಲ್ಲ ದೊಡ್ಡ ಮಂದಿ.